4 ಪ್ರಕರಣಗಳ ಮೂಲವನ್ನು ನಾವು ಪತ್ತೆ ಹಚ್ಚಿಕೊಂಡು ಹೋದಾಗ ನಮಗೆ ಒಟ್ಟು ಪತ್ತೆ ಆಗಿರೋದು 48 ಪ್ರಕರಣಗಳು ಏನು ನಮ್ಮ ಉಪವಿಭಾಗದಲ್ಲಿ ದಾಖಲಾಗಿತ್ತು. ನಮ್ಮ ಉಪವಿಭಾಗ ಮತ್ತು ವಿಜಯಪುರ ಜಿಲ್ಲೆಯ ಬೇರೆ ಬೇರೆ ಪೊಲೀಸ್ ಠಾಣೆ ಮತ್ತು ಅಕ್ಕಪಕ್ಕದ ಜಿಲ್ಲೆಗಳಲ್ಲಿಯೂ ಕೂಡ ಇವರ ಮೇಲೆ ಪ್ರಕರಣಗಳು ದಾಖಲಾಗಿತ್ತು. ಒಟ್ಟು 48 ಸ್ವತ್ತಿನ ಪ್ರಕರಣಗಳಲ್ಲಿ 14 ಜನ ಅಂತಾರಾಜ್ಯ ಮತ್ತು ಅಂತರ್ಜಿಲ್ಲಾ ಆರೋಪಿತರನ್ನು ಬಂಧಿಸಿ ಅವರಿಂದ ಸುಮಾರು 65 ಲಕ್ಷ ರೂಪಾಯಿ ಮೌಲ್ಯದ ಬಂಗಾರ, ಆಮೇಲೆ 20 ಲಕ್ಷ ರೂಪಾಯಿ ನಗದು ಹಾಗೂ ಬಳಸಿದಂಥ 2 ಕಾರು ಮತ್ತು ಬೈಕ್ ಅಫೆಂಡರ್ಸ್ ಏನಿದ್ದಾರೆ ಒಟ್ಟು 39 ಬೈಕ್ಸ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ವಿಜಯಪುರ ಗ್ರಾಮೀಣ ಉಪವಿಭಾಗ DSP ಸುಲ್ಫಿ ಅವರ ನೇತೃತ್ವದಲ್ಲಿ ಮತ್ತು CP ಆದಂತಹ ರಮೇಶ್ ಔಜಿ ಮತ್ತು ಜಾನರು ಮತ್ತು ಅವರ ಉಪವಿಭಾಗದ ಎಲ್ಲ PSI ಅವರು ಸೇರಿ ಇವುಗಳನ್ನು ಪತ್ತೆ ಕಾರ್ಯವನ್ನು ಕಳೆದ 2 ದಿನದಿಂದ ಪ್ರಯತ್ನ ಮಾಡ್ತಾ ಇದ್ದರು. ಅದರಲ್ಲಿ ಯಶಸ್ವಿಯಾಗಿದ್ದಾರೆ. ಒಟ್ಟು 48 ಪ್ರಕರಣಗಳಲ್ಲಿ ಸುಮಾರು 1,17,30,000 ಮೊತ್ತದ ಸ್ವತ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಪ್ರಕರಣಗಳು ಮಣಗುಳಿ ಪೊಲೀಸ್ ಠಾಣೆಯಲ್ಲಿ ಮೇ 3ರಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು. ಅದರಲ್ಲಿ ಎದ್ದಂಥ ವ್ಯಕ್ತಿಗಳು ವಿಜಯಪುರದಿಂದ ಮಣಗುಳಿಗೆ ಹೋಗ್ತಿರ್ಬೇಕಾದ್ರೆ ಬಸ್ಸಲ್ಲಿ ಈ ರೀತಿ ಯಾಕೆ ಕೆಲವೊಂದಿಷ್ಟೇ ಪ್ರಕರಣಗಳನ್ನು ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂತಂದರೆ ಜನರಿಗೆ ಇದರ ಬಗ್ಗೆ ಮೆಸೇಜ್ ಹೋಗಲಿ, ಅವರು ಎಚ್ಚರಿಕೆಯಿಂದ ಇರಲಿ, ಯಾವ ರೀತಿ ಅವರು ಮೋಸಕ್ಕೊಳಗಾಗ್ತಾರೆ ಅಥವಾ ಯಾವ ರೀತಿ ಅವರನ್ನು ಅಟೆನ್ಷನನ್ನು ಡೈವರ್ಟ್ ಮಾಡ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಕೆಲವು ಪ್ರಕರಣಗಳನ್ನ ಆಯಿತು. ಅದನ್ನು ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ. ಮಣಗುಳಿಯಲ್ಲಿ ಬಸ್ಸಿಗೆ ಅಂತ ವಿಜಯಪುರದಿಂದ ಬಸ್ಸಿಗೆ ಮಣಗುಳಿಗೆ ಹೋಗ್ತಿರ್ಬೇಕಾದ್ರೆ ಈ ಲೇಡೀಸನ್ನು ಪರ್ಟಿಕ್ಯುಲರ್ಲಿ ವೀಕರ್ ಏನು ವಯಸ್ಸಾದಂಥವರಾಗಿರ್ಬೋದು ಅಥವಾ ಮಹಿಳೆಯರಾಗಿರ್ಬೋದು ಅಥವಾ ಒಂಟಿ ಮಹಿಳೆಯರಾಗಿರ್ಬೋದು ಅಥವಾ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇರ್ತಾರೆ. ಅಂಥ ಬಸ್ಗಳಲ್ಲಿ ಇವರು ಕೂಡ ಏನೋ ಒಂದು ತಂಡ ಇವರು ಬೇರೆ ಬೇರೆ ಪ್ಲೇಸಸ್ಗಳಿಂದ ಮಹಾರಾಷ್ಟ್ರದಿಂದಲೂ ಇದ್ದಾರೆ ಮತ್ತು ಕಲಬುರಗಿಯವರು ಇದ್ದಾರೆ. ಸೊ ಮತ್ತು ನಮ್ಮ ಭದ್ರಾವತಿ ಶಿವಮೊಗ್ಗ ಜಿಲ್ಲೆಯವರು ಕೂಡ ಇದರಲ್ಲಿದ್ದಾರೆ. ಇವರು ಆ ಬಸ್ಗಳಲ್ಲಿ ಹತ್ತಿ ಏನು ಮಾಡೋದು ಅಂತಂತಂದರೆ ಅವರಿಗೆ ಸಹಾಯ ಮಾಡುವಂಥ ರೀತಿಯಲ್ಲಿ ಮಕ್ಕಳನ್ನ ಅವರಿಗೆ ಸಹಾಯ ಮಾಡಿದಾಗೆ ಅಥವಾ ಸೀಟ್ ಬಿಟ್ಟುಕೊಟ್ಟಾಗೆ ಅಥವಾ ಅವರಿಗೆ ಕರುಣೆ ಬಂದು ತೋರಿಸಿದಾಗೆ ಅಥವಾ ನೀರು ಕೊಟ್ಟಾಗೆ ಅವ್ರನ್ನ ಒಂದು ರೀತಿ ಕಾನ್ಫಿಡೆನ್ಸಿಗೆ ತೊಗೊಂಡ್ಬಿಟ್ಟು ಅವರಿಗೆ ಸಹಾಯ ಮಾಡೋ ಒಂದು ನೆಪದಲ್ಲಿ ಏನು ಮಾಡ್ತಾಯಿದ್ರು ಅಂತಂದರೆ ಅವರಲ್ಲಿದ್ದಂತಹ ಬ್ಯಾಗು ಅಥವಾ ಸೂಟ್ ಕೇಸು ಅಥವಾ ಅವರ ತಂದಂತಹ ವಸ್ತುಗಳನ್ನ ತೊಗೊಂಡು ಹೋಗುವಂಥ ಒಂದು ಗ್ಯಾಂಗ್ ಇದು. ಸೊ ಈ ಗ್ಯಾಂಗನ್ನು ಕೂಡ ನಮ್ಮವರು ಪತ್ತೆ ಮಾಡಿದ್ದಾರೆ. ಇವರು ನಮ್ಮ ತಿಕೋಟ, ದೇವರಿಪ್ಪರಿಗೆ, ಬಬಲೇಶ್ವರ, ಆದರ್ಶ ನಗರ ಮತ್ತು ಗೋಲ್ ಗುಂಬಜು, ನಿಡಗುಂದಿ ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ಇವ್ರು ಮಾಡಷ್ಟೇ ಏನು ಅಂತಂದರೆ ಬಸ್ಸುಗಳನ್ನ ಹತ್ತೋದು, ಬಸ್ಸುಗಳಲ್ಲಿ ಈ ರೀತಿ ಜನರಿಗೆ ಅಟೆನ್ಷನ್ ಡೈವರ್ಷನ್ ಆದರೂ ಮಾಡೋದು ಅಥವಾ ಅವರ ಗಮನಕ್ಕಿಲ್ದೇ ವಸ್ತುಗಳನ್ನು ತೊಗೊಂಡು ಹೋಗೋದು, ಅವರಿಗೆ ಸಹಾಯ ಮಾಡುವ ನೆಪದಲ್ಲಿ. ಹೀಗೆ ಒಟ್ಟು 7 ಪ್ರಕರಣಗಳಲ್ಲಿ ಈ ಒಟ್ಟು 6 ಜನ ಆರೋಪಿತರನ್ನು ಬಂಧಿಸಿ ಅವರಿಂದ ಸುಮಾರು 1 ಕಾರು ಮತ್ತು 426.20 ಗ್ರಾಂ ಬಂಗಾರದ ಆಭರಣಗಳನ್ನ, ಹೀಗೆ ಒಟ್ಟು 65 ಲಕ್ಷ ಮೌಲ್ಯದ ವಸ್ತುಗಳನ್ನು ಅವರಿಂದ ವಶಪಡಿಸ್ಕೊಂಡಿದ್ದಾರೆ. 2ನೇ ಪ್ರಕರಣ ಮಣಗುಳಿ ಪೊಲೀಸ್ ಠಾಣೆ. ಅದು ಕೂಡ ಏನು ಅಂತಂತಂದರೆ ಪರ್ಟಿಕ್ಯುಲರ್ಲಿ 2 ವೀಲರ್ ಅಫೆನ್ಸಸ್ಸು. ಈ 2 ವೀಲರ್ಗಳ ಅಫೆನ್ಸಸ್ಸುಗಳು ಅಂತ ಬಂದಾಗ ನೆಗ್ಲಿಜೆನ್ಸು ಒಂದು ಸ್ವಲ್ಪ ಕಂಡು ಬರುತ್ತೆ. ಯಾಕೆ ಅಂತಂದರೆ ಸುರಕ್ಷಿತ ಪ್ಲೇಸಸ್ಗಳಲ್ಲಿ ಪಾರ್ಕ್ ಮಾಡಿ ಹೋಗಬೇಕಾಗುತ್ತೆ. ಕೆಲವೊಂದಿಷ್ಟು ಜನ ಏನು ಮಾಡ್ತಾರೆ, ಈ ಬಸ್ ಸ್ಟ್ಯಾಂಡ್ಸ್ಗಳಲ್ಲಿ ಪಾರ್ಕ್ ಮಾಡಿ ಬೇರೆ ಊರುಗಳಿಗೆ ಹೋಗ್ಬೋದು, ಅಥವಾ ಯಾವುದೋ ಮರದ ನೆರಳಿದೆ ಅಂತಂತೇಳಿ ಅಲ್ಲಿ ಪಾರ್ಕ್ ಮಾಡಿ ಹೋಗ್ಬೋದು, ಧಾಬಾ ಇದೆ, ಹೋಟೆಲ್ ಇದೆ, ಅಲ್ಲಿಟ್ಟರೆ ಗಾಡಿ ಏನೂ ಆಗಲ್ಲ ಅಂತೇಳಿ ಪಾರ್ಕ್ ಮಾಡಿ ಬೇರೆ ಬೇರೆ ಊರುಗಳಿಗೆ ಹೋಗ್ಬೋದು. ಅಥವಾ ಕೆಲವೊಂದು ವೆಹಿಕಲ್ಸ್ಗಳಿಗೆ ನಾವು ಇವುಗಳನ್ನ ಚೆಕ್ ಮಾಡಿದಾಗ ಕೀನೇ ಆಪ್ರೇಟ್ ಆಗಲ್ಲ, ವಿತೌಟ್ ಕೀ ಕೂಡ ಬೈಕ್ ಸ್ಟಾರ್ಟ್ ಆಗುತ್ತೆ. ಸೊ ಅಂದರೆ ಕೀ ಹೋಗಿರುತ್ತೆ. ಸೊ ದೇರ್ ಇಸ್ ಅ ನೆಗ್ಲಿಜೆನ್ಸ್ ಆಲ್ಸೋ. ಕೆಲವೊಂದಿಷ್ಟು ಇಂಥ ಬೈಕ್ಸ್ಗಳನ್ನು ಕೂಡ ಕಳ್ಳತನ ಆದಂಥ ಪ್ರಕರಣಗಳು ನಮ್ಮ ಮಣಗುಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣಗಳು ದಾಖಲಾಗಿತ್ತು. ಆ ಹಿನ್ನೆಲೆಯಲ್ಲಿ ಈ ಒಬ್ಬನೇ ಆರೋಪಿ ಇವನೊಬ್ಬ ಮಾಡಸ್ ಅಪ್ರೆಂಡಿ ಇವನು ಆಲ್ರೆಡಿ ಇವನ ಮೇಲೆ ಮಣಗುಳಿಯಲ್ಲಿ ಪ್ರಕರಣಗಳಾಗಿ MOBನೂ ಇದ್ದಾನೆ. ಬಾಬು ಜಮಖಂಡಿ ಅನ್ನುವಂಥವನು. ಈ ಒಬ್ಬ ವ್ಯಕ್ತಿ ಅಂತಲೇ ಸುಮಾರು 19 ಮೋಟರ್ ಸೈಕಲ್ಸ್ಗಳನ್ನು ಮಣಗುಳಿ ಪೊಲೀಸ್ನವರು ವಶಪಡಿಸ್ಕೊಂಡಿದ್ದಾರೆ. ಅವುಗಳನ್ನ ಕೂಡ ಕೆಲವೊಂದಿಷ್ಟು ಬೈಕ್ಸ್ಗಳನ್ನ ಈಗಾಗಲೇ ನಾವು ವಿಕ್ಟಿಮ್ಸ್ಗಳಿಗೆ ಕೋರ್ಟ್ ಪರ್ಮಿಷನ್ ಕೊಟ್ಟು ಹ್ಯಾಂಡ್ ಓವರ್ ಮಾಡಲಾಗಿದೆ. ಇನ್ನೂ ಕೆಲವೊಂದಿಷ್ಟು ಬೈಕ್ಸ್ಗಳು ನಮ್ಮಲ್ಲಿದೆ. ಇನ್ನೂ ಕೆಲವೊಂದಿಷ್ಟು ಜನ ಏನು ಅಂತಂದರೆ ಬೈಕ್ಗಳು ಕಳ್ಕೊಂಡಿದ್ದಾರೆ, ಬಟ್ ಅವೆಲ್ಲಿ ಕೇಸೇ ಆಗಿಲ್ಲ. ಯಾಕೆ ಕೇಸುಗಳನ್ನು ಅಂದರೆ ಅನ್ಕ್ಲೇಮ್ಡ್ ಥರ ಆಗಿದೆ. ಹಾಗಾಗಿ ಯಾರಾದರೂ ಸಾರ್ವಜನಿಕರು ತಮ್ಮ ಬೈಕ್ಗಳನ್ನ ಕಳ್ಕೊಂಡು ಕೇಸುಗಳು ನೀವು ಕೊಡದೇ ಇದ್ದಿದ್ದ ಪಕ್ಷದಲ್ಲಿ ತಾವು ಯಾರಾದರೂ ಬೈಕ್ಸ್ಗಳು ಬಿಟ್ಟಿದ್ದಲ್ಲಿ ಅವುಗಳನ್ನ ಹೋಗಿ ನೀವು ಮಣಗುಳಿ ಮತ್ತು ವಿಜಯಪುರ ಗ್ರಾಮೀಣದಲ್ಲಿ ತಾವು ವೆರಿಫೈ ಮಾಡ್ಕೋಬೋದು. ಸೊ ಈಗೂ ಕೂಡ ತಾವು ಬೈಕ್ ಇತ್ತು ಅಂತಂತಂದರೆ ಯು ಕ್ಯಾನ್ ಕ್ಲೇಮ್ ದ ಬೈಕ್.
ಸೊ ಎರಡನೇ ಕೇಸು. ಅದೇ ರೀತಿ ಮೂರನೇ ಕೇಸು ಮಣಗುಳಿಯಲ್ಲಿ. ಇದು ಸ್ಟ್ಯಾಂಡರ್ಡ್ ಇದೇನು ಈ ರೀತಿಯಾದಂಥ ಪ್ರಕರಣಗಳೇನು ಹೊಸದೇನಲ್ಲ. ಪರ್ಟಿಕ್ಯುಲರ್ಲಿ ದಾವಣಗೆರೆ ಮತ್ತು ಬಳ್ಳಾರಿ, ಹರಪನಹಳ್ಳಿ ಈ ಕೆಲವು ಪ್ರದೇಶಗಳಲ್ಲಿ ಇದೊಂದು ಮಾಡಸ್ ಅಪ್ರಂಡಿ ಆದಂಥ ಇದೇ ಮಾಡಸ್ ಅಪ್ರಂಡಿ ಇಟ್ಕೊಂಡಿರುವಂಥ ಒಂದು ಅಪರಾಧಿಕ ತಂಡಗಳು ಅಲ್ಲಿ ಇವೆ. ಯಾವ ರೀತಿ ಅಂತಂತಂದರೆ, ನಿಧಿ ಸಿಕ್ಕಿದೆ, ನಕಲಿ ಚಿನ್ನಾಭರಣಗಳನ್ನ ಕೊಟ್ಟು ಮೋಸ ಮಾಡುವಂಥದ್ದು. ನಮಗೆ ನಿಧಿ ಸಿಕ್ಕಿದೆ ಅಂತಂತೇಳಿ ಫೋನ್ ಮಾಡಿ ಹೇಳ್ತಾರೆ. ಸೊ ನಿಧಿ ಸಿಕ್ಕಿದೆ, ನಮಗೆ ದುಡ್ಡು ಬೇಕಾಗಿದೆ ಅರ್ಜೆಂಟಾಗಿ, ಕಡಿಮೆ ಬೆಲೆಗೆ ನಿಮಗೆ ಕೊಡ್ತೀವಿ, ತೊಗೊಂಡೋಗಿ ಅಂತೇಳಿ ಜನ ದುರಾಸೆಗೆ ಬಿಟ್ಬಿಟ್ಟು ಏನು ಮಾಡ್ತಾರೆ, ಮೋಸಕ್ಕೆ ಹೋಗ್ತಾರೆ. ಸೊ ಇವ್ರ ಮಾಡಸ್ ಅಪ್ರಂಡಿ ಏನು ಅಂತಂತಂದರೆ, ಮುಂಚೆ ನಿಮ್ಗೊಂದು ಒರಿಜಿನಲ್ ಕೊಡ್ತಾರೆ 5 ಗ್ರಾಮ್ನೋ 10 ಗ್ರಾಮು ಅಂತಂತೇಳಿ. ಇವರೆಲ್ಲ ಹೋಗಿ ಅದನ್ನೆಲ್ಲ ವೆರಿಫೈ ಮಾಡ್ಕೊಂಡು ಬರ್ತಾರೆ, ಹೌದು ಒರಿಜಿನಲ್ ಇದೆ ಅಂತಂತೇಳಿ. ಸೊ ನೆಕ್ಸ್ಟು ಕ್ವಾಂಟಿಟಿಯನ್ನು ಜಾಸ್ತಿ ಮಾಡ್ತಾರೆ, ರೇಟು ಕೂಡ ಅದೇ ರೀತಿ ಆಗುತ್ತೆ. ಇಲ್ಲ ನಾವು ಇನ್ನೂ ಹೆಚ್ಚಿದೆ, ಈ ರೀತಿ ನಿಮಗೆ ಇನ್ನೂ ಹೆಚ್ಚಿನ ನಾಣ್ಯಗಳನ್ನು ಕೊಡ್ತೀವಿ ಅಂತಂತ ಹೇಳಿ ಇವರು ಸ್ಪಾಟನ್ನು ಡಿಸೈಡ್ ಮಾಡ್ತಾರೆ. ಯಾವ ರೀತಿ ಸ್ಪಾಟ್ ಡಿಸೈಡ್ ಮಾಡ್ತಾರೆ ಅಂತಂದರೆ, ಅಲ್ಲಿ ಸಾರ್ವಜನಿಕರು ಯಾರು ಇರೋ ಆಗಿಲ್ಲ, CCTV ಇರೋ ಆಗಿಲ್ಲ, ಟೌನ್ ಇರೋ ಆಗಿಲ್ಲ, ಔಟ್ಸ್ಕರ್ಟ್ಸ್ ಯಾರು ಕೂಡ ಬರದೇ ಇರುವಂಥ ಪ್ರದೇಶಗಳನ್ನ ಆಯ್ಕೆ ಮಾಡಿಕೊಂಡು ಅಲ್ಲಿ ಬರೋದಕ್ಕೆ ಹೇಳ್ತಾರೆ. ಸೊ ನೀವು ಆಲ್ರೆಡಿ ಒಂದು ನಂಬಿಕೆಯನ್ನು ಗಳಿಸ್ಕೊಂಡಿರ್ತಾರೆ. ಏನು ಅಂತಂದರೆ, ಒರಿಜಿನಲ್ ಗೋಲ್ಡನ್ನು ಕೊಟ್ಟು ಅದಕ್ಕೆ ಸಂಬಂಧಪಟ್ಟಂತೆ ದುಡ್ಡನ್ನು ಕೊಟ್ಟು ಅದನ್ನು ಟ್ರಸ್ಟ್ನ ಕಳ್ಸ್ಕೊಂಡಿರ್ತಾರೆ. ಹೌದು, ನಮ್ಮ ಹತ್ರ ಇನ್ನೂ ಜಾಸ್ತಿ ಬಂಗಾರ ಇದೆ, ಬೇಕಾದರೆ ತೊಗೊಳ್ಳಿ ಅಂತಂತೇಳಿ. ನ್ಯಾಚುರಲ್ ಹ್ಯೂಮನ್ ಟೆಂಡೆನ್ಸಿ ಆ ದುರಾಸೆಗೆ ಒಳಪಟ್ಟು ಏನು ಮಾಡ್ತಾರೆ, ಸಾಕಷ್ಟು ರೀತಿಯಲ್ಲಿ ದುಡ್ಡನ್ನು ತೊಗೊಂಡ್ಬಿಡ್ತಾರೆ. ತೊಗೊಂಡ್ಬಿಟ್ಟು ಆ ದುಡ್ಡನ್ನು ಕೊಡ್ತಾರೆ. ಇವ್ರೇನು ಮಾಡ್ತಾರೆ, ಅದ್ರ ಜೊತೆಗೆ ನಕಲಿ ಚಿನ್ನದ ನಾಣ್ಯಗಳನ್ನು ಕೂಡ ಕೊಡ್ತಾರೆ. ಅದನ್ನು ಮನೆಗೆ ಒಂದು ನೋಡ್ಕೊಂಡಾದ್ಮೇಲೆ ಗೊತ್ತಾಗುತ್ತೆ ಇದು ನಕಲಿ ಚಿನ್ನದ ನಾಣ್ಯ ಅಂತಂತೇಳಿ. ಇದು ಮಾಡಸ್ ಅಪ್ರಂಡಿ ಇದೆ. ಈ ಕೇಸಲ್ಲಿ ಆಗಿರೋದು ಆ ರೀತಿ ಮನೆಗೆ ಹೋಗಿ ನೋಡ್ಕೊಂಡಾದ್ಮೇಲೆ. ಇನ್ನೊಂದು ಮಾಡಸ್ ಅಪ್ರಂಡಿ ಇದೆ. ಆ ಟೈಮ್ ಆಫ್ ಟ್ರಾನ್ಸಾಕ್ಷನ್ ಏನು ನಡೀತಾ ಇರುತ್ತಲ್ಲ, ಅವ್ನು ದುಡ್ಡು ಕೊಡ್ತಿರ್ಬೇಕಾದ್ರೆ, ಇವರು ಬಂಗಾರ ಕೊಡಬೇಕಾದ್ರೆ ಆರೋಪಿತರು ಏನು ಮಾಡ್ತಾರೆ, ಅದರಲ್ಲೇ ಒಂದಿಬ್ಬರು ಪೊಲೀಸರ ವೇಷನೂ ಹಾಕೊಂಡು ಬರ್ತಾ ಇರ್ತಾರೆ. ಪೊಲೀಸರು ಬಂದು ಅಂತಂತೇಳಿ ಹೆದರಿಸಿ ಆತನನ್ನು ಓಡಿಸೋದು, ಇವ್ರೂ ಓಡೋಗೋದು. ಆ ರೀತಿಯಾದಂತಹ ಮಾಡಸ್ ಅಪ್ರಂಡಿನೂ ಕೂಡ ನಮ್ಮ ಜಿಲ್ಲೆಯಲ್ಲಿ ಮುಂಚೆ ಗೋಲ್ ಗುಂಬಜಲ್ಲಿ ಆಗಿತ್ತು. ಅದನ್ನು ಕೂಡ ನಾವು ಪ್ರೆಸ್ ಮೀಟಲ್ಲಿ ಹೇಳಿದ್ವಿ. ಈ ರೀತಿಯಾಗಿ ಅಂದರೆ ಅದಾದಮೇಲೆ ಮತ್ತೊಂದು ಈ ರೀತಿಯಾದಂಥ ಪ್ರಕರಣ ಆಗಿದೆ. ಆದ್ದರಿಂದ ಜನರು ಕೂಡ ಇಂಥ ಏನು ಮೋಸ ಆಗಿರ್ಬೋದು, ಅಥವಾ ಅವ್ರನ್ನ ದುರಾಸೆಗೆ ಒಳಪಡಿಸಿ ಅವ್ರನ್ನ ಜಾಲದಲ್ಲಿ ಬೀಳೋ ರೀತಿಯಾದಂಥ ಒಂದು ತಂಡನೂ ಕೂಡ ಈ ರೀತಿ ಆಪ್ರೇಟ್ ಆಗ್ತಾ ಇರುತ್ತೆ. ಆ ಹಿನ್ನೆಲೆಯಲ್ಲಿ ನಮ್ಮ ಮಣಗುಳಿ ಪೊಲೀಸ್ ಠಾಣೆಯಲ್ಲಿಯೂ ಕೂಡ ಕ್ರೈಮ್ ನಂಬರ್ 61/25 ಪ್ರಕರಣ ದಾಖಲಾಗಿತ್ತು. ಇದರಲ್ಲಿ ಫಿರ್ಯಾದಿಯವರು ಏನು ಸಾಕಿನ್ ಕಲ್ಲೂರು ತಾಲೂಕು ಹುದಿಗೇರಿ ಲಾತೂರ್ದವ್ರನ್ನ ಇಲ್ಲಿ ಕರ್ಸ್ಕೊತಾರೆ. ಎಲ್ಲಿ? ಮಣಗುಳಿ ಹತ್ರ. ಅವ್ರ ಆರೋಪಿತರು ಹರಪನಹಳ್ಳಿ. ಅವ್ರ ಪಾಯಿಂಟ್ ಆಫ್ ಪ್ಲೇಸ್ ನೋಡಿ, ಅಂದರೆ ಅವ್ರ ಊರಲ್ಲ ಇವ್ರ ಊರಲ್ಲ, ಸಮ್ವೇರ್ ಇನ್ ಬಿಟ್ವೀನ್, ಯಾರಿಗೂ ಸಂಬಂಧ ಇಲ್ಲ ಇದ್ದ ರೀತಿಯಲ್ಲಿ ಕರೆಸ್ಕೊಂಡ್ಬಿಟ್ಟು ಒಟ್ಟು 4 ಜನ ಆರೋಪಿತರನ್ನ ನಾವೀಗ ಬಂಧಿಸಿದ್ದೀವಿ. ಆ ಪ್ರಕರಣದಲ್ಲಿ ಸುಮಾರು 26 ಲಕ್ಷ ರೂಪಾಯಿಯಷ್ಟು ದುಡ್ಡನ್ನು ಕಳ್ಕೊಂಡಿದ್ದೀವಿ ವಿಕ್ಟಿಮು. ಆ ಕೇಸ್ನಲ್ಲಿ ಈಗ 20 ಲಕ್ಷ ನಗದು ಹಣ ಮತ್ತು ಒಂದು ಕಾರನ್ನ ವಶಪಡಿಸಿಕೊಂಡಿದ್ದಾರೆ. ಅದು ಕೂಡ ಪ್ರಕರಣ ಪತ್ತೆ ಮಾಡಿದ್ದಾರೆ. ಮತ್ತು ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆ ಕ್ರೈಮ್ ನಂಬರ್ 516/25 ಇದು ಕೂಡ ಬೈಕ್ ಕಳ್ಳತನದಲ್ಲಿ ಇನ್ವಾಲ್ವ್ ಆದಂಥವರು. ಇವರು ಒಟ್ಟು 3 ಜನ, 2 ನಾಲ್ಕಂಗದವರು, ಒಬ್ಬರು ಹತ್ತರಗದವರು. ಈ 3 ಜನದಿಂದ ಒಟ್ಟು 20 ಮೋಟರ್ ಸೈಕಲ್ಸ್ಗಳನ್ನು ವಶಪಡಿಸ್ಕೊಂಡಿದ್ದಾರೆ. ಅವುಗಳನ್ನು ಕೂಡ ಕೆಲವೊಂದು ಜನಕ್ಕೆ ರಿಲೀಸ್ ಆಗಿದೆ, ಕೆಲವೊಂದು ಜನ ರಿಲೀಸ್ ಪ್ರೊಸೆಸಲ್ಲಿದೆ. ಕೆಲವೊಂದು ಅನ್ಕ್ಲೇಮ್ಡ್ ವೆಹಿಕಲ್ಸ್ಗಳನ್ನು ಕೂಡ ಅವರಲ್ಲಿವೆ. ಅದಾವ ಎಲ್ಲಿ ಪ್ರಕರಣಗಳು ದಾಖಲಾಗಿಲ್ಲ, ಅಥವಾ ಬೇರೆ ಕಡೆ ಆಗಿರ್ಬೋದು. ಅವುಗಳನ್ನ ಚೆಕ್ ಮಾಡಿ ಅದನ್ನು ಅವ್ರಿಗೆ ಕೊಡಲಾಗುವುದು. ಆ ಹಿನ್ನೆಲೆಯಲ್ಲಿ ಒಟ್ಟು ವಿಜಯಪುರ ಗ್ರಾಮೀಣ ಉಪವಿಭಾಗದವರು ಮತ್ತು ಅವರ 2 CPI ಮತ್ತು ಅವರ PSI ತಂಡ ಕಳೆದ 2 ತಿಂಗಳಲ್ಲಿ ಈ 14 ಜನ ಅಂತಾರಾಜ್ಯ ಮತ್ತು ಅಂತರ್ಜಿಲ್ಲಾ ಆರೋಪಿತರನ್ನು ಬಂಧಿಸಿ ಸುಮಾರು 48 ಪ್ರಕರಣಗಳನ್ನು ಪ್ರಾಪರ್ಟಿ ಅಫೆನ್ಸಸ್ ಪ್ರಕರಣಗಳನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ. ಸುಮಾರು 1,17,30,000 ಮೌಲ್ಯದ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಅವರನ್ನು ನಾನು ವೈಯಕ್ತಿಕವಾಗಿ ಮತ್ತು ಜಿಲ್ಲಾ ಪೊಲೀಸ್ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತೆ. ಇದರ ಜೊತೆಗೆ ಈಗ ಬೈಕ್ ಕಳ್ಳತನ ಅಂತ ಬಂದಾಗ ಸಾರ್ವಜನಿಕರು ಕೂಡ ಅವರ ಸುರಕ್ಷತೆಗೋಸ್ಕರ GPS ಚಿಪ್ಗಳು ಬರ್ತವೆ. ನಿಮ್ಮ 4 ವೀಲರ್ ಆಗಿರ್ಬೋದು, 2 ವೀಲರ್, GPS ಚಿಪ್ಸು ನಿಮ್ಮ ಮೊಬೈಲ್ಗೆ ಕನೆಕ್ಟ್ ಮಾಡಿಕೊಂಡು ವೆಹಿಕಲ್ಸ್ಗಳನ್ನ ಇಟ್ಕೊಂಡ್ರೂ ಕೂಡ, ಸೊ ದ್ಯಾಟ್ ನಿಮ್ಮ ವೆಹಿಕಲ್ ಯಾರೇ ತೊಗೊಂಡೋದ್ರು ಮಾಡಿದ್ರು ಕೂಡ ಈಗ ಸಮ್ ಲೊಕೇಶನ್ GPS ಚಿಪ್ ಡಸಂಟ್ ಕಾಸ್ಟ್ ಮಚ್, ಇಟ್ ಈಸ್ ಲೆಸ್ ದ್ಯಾನ್ 1000 ರೂಪೀಸು 2000 ರೂಪೀಸಲ್ಲಿ ಸಿಗುತ್ತೆ ನಿಮಗೆ. ಸೊ ಅದನ್ನು ನಿಮ್ಮ ಮೊಬೈಲ್ಗೆ ಕನೆಕ್ಟ್ ಇದ್ರೂ ಕೂಡ GPS ಚಿಪ್ ಕಟ್ಟಿ ಕಾಣೋದೇ ಇಲ್ಲ ನೀವು ಗಾಡಿಯಲ್ಲಿ ಎಲ್ಲಿಟ್ಟಿದ್ದೀರಿ ಅಂತ. ಸೊ ದ್ಯಾಟ್ ದೇ ಕ್ಯಾನ್ ಟ್ರೇಸ್ ದೇರ್ ವೆಹಿಕಲ್. ಸೊ ಅದು ಕೂಡ ಸಾಕಷ್ಟು ಸೇಫ್ಟಿ ಮೆಜರ್ಸ್ಗಳನ್ನ ಕೂಡ ಅವರು ಮಾಡ್ಕೋಬೋದು. ಅದೇ ರೀತಿ 2 ವೀಲರ್ಸ್ ಅಂತ ವಿಚಾರ ಬಂದಾಗ ಈ ಕೆಲವೊಂದಿಷ್ಟು 2 ವೀಲರ್ಸ್ಗಳನ್ನ ನಾವು ವಿಜಯಪುರ ಸಿಟಿ, ಪರ್ಟಿಕ್ಯುಲರ್ಲಿ ಸಿಟಿ ಮತ್ತು ಡಿಸ್ಟಿಕ್ನ ಕೆಲವು ಭಾಗಗಳಲ್ಲಿ ನೋಡ್ತಾ ಇದ್ದೀವಿ. ಮಾಡಿಫೈಡ್ ಸೈಲೆನ್ಸರ್ಸ್ಗಳನ್ನ ಹಾಕ್ಕೊಂಡು ವೆಹಿಕಲ್ಗಳನ್ನ ಚಲಾವಣೆ ಮಾಡೋದು.
ದಟ್ ಈಸ್ ಇಲ್ಲಿಗಲ್. ಮೋಟರ್ ವೆಹಿಕಲ್ ಆ್ಯಕ್ಟ್ ಪ್ರಕಾರ, KP ಆ್ಯಕ್ಟ್ ಪ್ರಕಾರ, ಇವನ್ BNS ಆ್ಯಕ್ಟ್ ಪ್ರಕಾರ ಕೂಡ ನಾವು ಪ್ರಕರಣಗಳನ್ನ ದಾಖಲಿಸಿ ವೆಹಿಕಲ್ಸ್ಗಳನ್ನು ಸೀಸ್ ಮಾಡೋದಕ್ಕೂ ಅವಕಾಶ ಇದೆ, ಫೈನ್ ಹಾಕೋದಕ್ಕೂ ಕೂಡ ಅವಕಾಶ ಇದೆ. ಈಗಾಗಲೇ ಜಿಲ್ಲೆಯಲ್ಲಿ ಅದರ ಬಗ್ಗೆ ಸ್ಪೆಷಲ್ ಡ್ರೈವ್ ಸ್ಟಾರ್ಟ್ ಆಗಿದೆ. ಅದರ ಜೊತೆಗೆ ಮೆಕ್ಯಾನಿಕ್ಸ್ಗಳು ಏನು ರಿಪೇರಿ ಮಾಡೋ ಮೆಕ್ಯಾನಿಕ್ಸ್ ಇರ್ತಾರೆ ಅವರು ಕೂಡ ನಿಮ್ಮ ಮೂಲಕ ಏನು ನಾವು ಹೇಳೋದು ಬಯಸ್ತೀವಿ ಅಂತಂದರೆ, ಮಾಡಿಫೈಡ್ ಸೈಲೆನ್ಸರ್ ಮಾಡೋದು ಇಟ್ ಈಸ್ ಮೋಟರ್ ವೆಹಿಕಲ್ ಆ್ಯಕ್ಟ್ ಪ್ರಕಾರ ತಪ್ಪು. ಅದು ಶಬ್ದ ಮಾಲಿನ್ಯ, ವಾಯು ಮಾಲಿನ್ಯ ಮಾಡೋದಷ್ಟೇ ಅಲ್ಲದೆ ಇಟ್ ಈಸ್ ಅಗೇನೆಸ್ಟ್ ದ ಕಾನೂನು. ಹಾಗಾಗಿ ಯಾರು ಮೆಕ್ಯಾನಿಕ್ಸ್ಗಳು ಇದನ್ನು ಮಾಡಿಫೈಡ್ ಸೈಲೆನ್ಸರ್ ಮಾಡಿಕೊಡ್ತಾರೆ ಅವ್ರ ಮೇಲೂ ಕೂಡ ನಾವು ಕ್ರಮಗಳನ್ನ ಕೈಗೊಳ್ಳಬೇಕಾಗತ್ತೆ. ಹಾಗಾಗಿ ಮಾಡಿಫೈಡ್ ಸೈಲೆನ್ಸರ್ಸ್ಗಳನ್ನು ನಾವು ಯಾವುದೇ ಕಾರಣಕ್ಕೂ ಅಲೋ ಮಾಡೋಕ್ಕಾಗಲ್ಲ. ಆ ವೆಹಿಕಲ್ಸ್ಗಳನ್ನ ಸೀಸ್ ಮಾಡಲಾಗುತ್ತೆ, ಪ್ರಕರಣಗಳನ್ನು ದಾಖಲು ಮಾಡಲಾಗುತ್ತೆ. ಅದರ ಜೊತೆಗೆ ಸೊ ದಿಸ್ ಟಿಂಟೆಡ್ ಗ್ಲಾಸ್ ಹಾಕುವಂಥ 4 ವೀಲರ್ಸ್ಗಳು ವಿ ಆರ್ ಫೈಂಡಿಂಗ್ ಇಟ್ ಏನು ಅಂತಂದರೆ, ಮ್ಯಾನುಫ್ಯಾಕ್ಚರ್ಡ್ ವೆಹಿಕಲ್ಸ್ಗಳಿಗೆ ಇಷ್ಟೇ ಪರ್ಸೆಂಟೇಜ್ ಆದಂತಹ ಏನು ಲೆಸ್ ದ್ಯಾನ್ 70% ಆ್ಯಂಡ್ ಲೆಸ್ ದ್ಯಾನ್ 50%, ಸೈಡ್ ವಿಂಡೋ, ಫ್ರಂಟ್ ವಿಂಡೋ, ರೇರ್ ವಿಂಡೋ ಅಂತಂತೇಳಿ ಸ್ಪೆಸಿಫಿಕೇಷನ್ಸ್ ಇದೆ. ಆ ಸ್ಪೆಸಿಫಿಕೇಷನ್ಸ್ ಬಿಟ್ಟು ಈ ಪರ್ಟಿಕ್ಯುಲರ್ಲಿ ರೇಡಿಯಂ ಅಂಗಡಿಯವರು, ಈ ರಿಪೇರಿ ಮಾಡೋ ಅಂಗಡಿಯವರು, ಆಮೇಲೆ ಕಾರ್ ಡೆಕೋರ್ ಅಂತಂತಂದರೆ ಈ ಅಲಂಕಾರಿಕ ವಸ್ತುಗಳನ್ನು ಇಟ್ಟು ಇವರೆಲ್ಲ ಏನು ಮಾಡ್ತಾರೆ ಅಂತಂದರೆ ಈ ಬ್ಲ್ಯಾಕ್ ಪೇಪರ್ ಸ್ಟ್ರಿಪ್ಸ್ಗಳನ್ನು ಎಕ್ಸ್ಟ್ರಾ ಅಟ್ಯಾಚ್ ಮಾಡ್ತಾರೆ. ಇದು ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರನೂ ಕೂಡ ತಪ್ಪು. ಯಾಕಂತಂದರೆ ಪಬ್ಲಿಕ್ ಇಂಟ್ರೆಸ್ಟ್ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ದೇರ್ ಪ್ರೈವೇಟ್ ಪ್ರೈವಸಿ. ಸೊ ಹಾಗಾಗಿ ನೀವು ಸಾರ್ವಜನಿಕವಾಗಿ ಓಡಾಡ್ತಾ ಇರಬೇಕಾದ್ರೆ ವೆಹಿಕಲ್ದಲ್ಲಿ ಯಾರು ಹೋದರು, ಯಾರು ಬಂದರು, ಹೌದಾ? ಸೊ ಕಿಡ್ನ್ಯಾಪಿಂಗ್ ಕೇಸಸ್ಗಳಾಗಿರ್ಬೋದು, ಅಥವಾ ಯಾರನ್ನಾದರೂ ಕರ್ಕೊಂಡು ಹೋಗೋದು, ರೌಡೀಸ್ಗಳಾಗಿರ್ಬೋದು, ಸಮಾಜಘಾತಕ ಶಕ್ತಿಗಳಾಗಿರ್ಬೋದು, ಅಂಥ ವೆಹಿಕಲ್ಸ್ಗಳಲ್ಲಿ ಓಡಾಡ್ತಾ ಇರ್ತಾರೆ ಅನ್ನುವಂಥ ಒಂದು ದೃಷ್ಟಿಯಿಂದ ಅದು ಪೊಲೀಸರಿಗೆ ಕಾಣಬೇಕಾಗಿರೋದು, ಉಳಿದ ಸಾರ್ವಜನಿಕರಿಗೆ ಕಾಣಬೇಕಾಗಿರೋದು. ಇನ್ ದ ಪಬ್ಲಿಕ್ ಇಂಟ್ರೆಸ್ಟ್ ಇಟ್ ಈಸ್ ಮೋರ್ ಇಂಪಾರ್ಟೆಂಟ್. ಸೊ ಹಾಗಾಗಿ ಸಾರ್ವಜನಿಕರಿಗೆ ನಿಮ್ಮ ಮೂಲಕ ತಿಳಿಸೋದೇನಾದರೂ ಇತ್ತಂದರೆ, ಯಾರಾದರೂ ಕೂಡ ಈ ಟಿಂಟೆಡ್ ಗ್ಲಾಸಸ್ಗಳನ್ನ ಯೂಸ್ ಮಾಡ್ತಾ ಇದ್ದರೆ ದಯವಿಟ್ಟು ಅದನ್ನು ಮೊದಲು ತೆಗೀರಿ, ಇಲ್ಲಾಂದರೆ ಪೊಲೀಸ್ನವರು ಪ್ರಕರಣಗಳನ್ನು ದಾಖಲಿಸ್ತಾರೆ. ಸೊ ಆ ಹಿನ್ನೆಲೆಯಲ್ಲಿ 2 ವಿಚಾರಗಳನ್ನ ತಮ್ಮ ಮೂಲಕ ಸಾರ್ವಜನಿಕರ ಗಮನಕ್ಕೆ ತರೋದಕ್ಕೆ ಇಚ್ಛೆ ಪಡ್ತಾ ಇದೆ. ಒಂದು ನೋಡೋದು, ಮನಗುಳಿ 3 ಪ್ರಕರಣಗಳು ಇದ್ರೂ ಕೂಡ the same gang has operated in the different places. So we have mentioned only 4 cases, but whereas the outcome of this entire investigation is 48 cases outbusted. So 3 ಕೇಸಸ್ನ ಯಾಕೆ ನಾವು ಸೆಲೆಕ್ಟ್ ಮಾಡಿದ್ದೀವಿ ಅಂತಂದರೆ, ಅದರಲ್ಲಿ ಒಂದು 26 ಲಕ್ಷ ಏನು ನಕಲಿ ಚಿನ್ನದ ನಾಣ್ಯಗಳನ್ನು ಕೋರ್ಟ್ ಮಾಡುವಂಥದ್ದು ವೆರೈಟಿ ಆಫ್ ಕೇಸ್, ಮತ್ತು ಬೈಕ್ ಅಫೆನ್ಸ್ ಒಂದು. ಎರಡನೇದು ನಿಮಗೆ ಇದು ಅದು ಬಸ್ನಲ್ಲಿ ಹೋಗುವಂಥದ್ದು ಅಟೆನ್ಷನ್ ಡೈವರ್ಷನ್. ಸೊ ಹಾಗಾಗಿ ಟಿಪಿಕಲ್ ಕೇಸಸ್ ವಿ ಹ್ಯಾವ್ ಸೆಲೆಕ್ಟೆಡ್. 48 ಕೇಸಲ್ಲಿ ಬೇರೆ ಟಾಟೆದು ನಾವು ಸೆಲೆಕ್ಟ್ ಮಾಡ್ಬೋದಿತ್ತು, ಬಟ್ ದ ಟಿಪಿಕಲ್ ಕೇಸಸ್ ಹ್ಯಾವ್ ಬಿನ್ ಸೆಲೆಕ್ಟೆಡ್. ಮನಗುಳಿ ಹ್ಯಾಸ್ ಡನ್ ಎ ಗುಡ್ ವರ್ಕ್. ಸೊ ಅಲ್ಲಿ ಪ್ರಕರಣಗಳ ಸಂಖ್ಯೆನೂ ಕಡಿಮೆ, ಆಮೇಲೆ ಇಟ್ಸ್ ಎ ವೆರೈಟಿ ಆಫ್ ಕೇಸಸ್. ಸೊ ಅದಕ್ಕೋಸ್ಕರ ಈ 48 ಪ್ರಕರಣಗಳಲ್ಲಿ ಇವು 4 ಪ್ರಕರಣಗಳು ಇಂಟ್ರೆಸ್ಟ್. ಆಮೇಲೆ ಈ ಬಸ್ಗಳಲ್ಲಿ ಆಗಿರುವಂಥ ಪ್ರಕರಣಗಳು ಜನರಲಿ ಸಿಗೋದು ಕಷ್ಟ ಇರುತ್ತೆ, ಎಲ್ಲೋ ಹಾಕ್ತಾರೆ, ಎಲ್ಲೇ ಇರೋದು ಹೋಗ್ಬಿಡ್ತಾರೆ. ಇಟ್ ಈಸ್ ದ ಇಂಟ್ರೆಸ್ಟೆಡ್ ಗ್ಯಾಂಗ್. ಶಿವಮೊಗ್ಗದವರು, ಸೋಲಾಪುರದವರು, ಮಹಾರಾಷ್ಟ್ರದವರು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಕಲಬುರಗಿದವರು ಇನ್ವಾಲ್ವ್ ಆಗಿದ್ದಾರೆ. ಸೊ ದೇ ಆರ್ ಆಲ್ರೆಡಿ ಇಂಟರ್ಲಿಂಕ್ಡ್ ಬಟ್ ವರ್ಕಿಂಗ್ ಇನ್ ಡಿಫ್ರೆಂಟ್ ಪ್ಲೇಸಸ್. ಇವ್ರದೇ ಆದಂಥ ಒಂದು ತಂಡ ಹೇಗಿದೆ ಅಂತಂದರೆ, ಇಲ್ಲಿ ಮಾಡಿದ್ದನ್ನು ಕಲೆಕ್ಟ್ ಮಾಡಿ ಬೇರೆ ರಾಜ್ಯಕ್ಕೆ ಹೋಗಿ ಡಿಸ್ಪೋಸ್ ಮಾಡೋ ತಂಡ ಇದೆ. ಹೊರಗಡೆ ಅಫೆನ್ಸ್ ಮಾಡೋರು ಬೇರೆ ಇದ್ದಾರೆ, ಕಲೆಕ್ಟ್ ಮಾಡೋರು ಬೇರೆ ಇದ್ದಾರೆ, ಡಿಸ್ಪೋಸ್ ಮಾಡೋರು ಬೇರೆ ಸ್ಟೇಟಲ್ಲಿ. ಸೊ ದ್ಯಾಟ್ ಈಸ್ ಹೌ ದಿಸ್ ಕೇಸ್ ಬಿಕಮ್ ಇಂಪಾರ್ಟೆಂಟ್. ಅಲ್ಲ, ಅದನ್ನೇ ಹತ್ತೂರವರೆಗೆ ಅವ್ರು ಕನೆಕ್ಟ್ ಮಾಡ್ಕೊಂಡಿದ್ದಾರೆ ಓವರ್ ಫೋನ್, ಬಟ್ ಟ್ರಾನ್ಸಾಕ್ಷನಿಗೆ ಇಲ್ಲಿ ವಿಜಯಪುರಕ್ಕೆ ಕರ್ಸ್ಕೊಂಡಿದ್ದಾರೆ. ಅವರು ಬಂದಿದ್ದಾರೆ, ಇವರು ಬಂದಿದ್ದಾರೆ. ಶ್ರೀಮತಿ ಎಸ್.ಬಿ. ಉಪ್ಪಲ್ದೇವಿ, WBSI ಶ್ರೀಮತಿ ಎಸ್.ಸಿ. ಗುರ್ಬೇಟ್, PSI ದೇವರಿಪ್ಪರಿಗೆ ಸಚಿನ್ ಆಲ್ಬೇಕರ್, WBSI ಶ್ರೀಮತಿ PM ಚೌದ್, ಶ್ರೀ ವಿನೋದ್ ಉರ್ಮನಿ,
ಇನ್ನೊಂದು ಸ್ವಲ್ಪ ಜೋರು ಹೇಳೋಣ ಅಂತ. ವಿನೋದ್ ದೊಡ್ಡಮನಿ, ಸುಮಾರಿ ಲಕ್ಷ್ಮಿ ಎಸ್ಪಿ, ASI HI ನಾಯ್ಕ್, ಮನ್ಗುಡಿ ಪೊಲೀಸ್ ಸ್ಟೇಷನ್, RM ಖಾನಾಪುರ್, RM ಮಳಗೊಂಡೆಮ್ಮ, ಪರಶುರಾಮ್ ಬಾಬು, ಬಸವರಾಜ್ ಬಾಗೇವಾಡಿ, ಪುಂಡ್ಲಿಕ್ ಬಿರಾದರ್, SL ಹಿರೇಗೌಡ, ಸುರೇಶ್ ಅಡ್ಕಿ, IY ದಳವಾಯಿ, ಮಹಾಂತೇಶ್ ನಾಯ್ಕೋಡಿ, ಶ್ರೀಮತಿ SC ಮೆಟ್ಗುಡ್ಡ, ಮಹಿಳಾ SC, ಸಂತೋಷ್ ನಾಯ್ಕ್, ಸುರೇಶ್ ಕೊಂಡಿ, ಶ್ರೀ ಸುರೇಶ್ ಕೊಂಡಿ, ಆನಂದಯ್ಯ VP, ಸಂಗಮೇಶ್ ಕೋಟ್ಯಾರ್, NS ಹಳ್ಳಿ, ಸದಾನಂದ ಬಿರಾದರ್, ಆಂಜನೇಯ ಮಡಿವಡ್ಡ, ಸುನೀಲ್ ನಾಯಕ್, ರಾಮನಗೌಡ ಬಿರಾದರ್, ಶ್ರೀ DM ಗೋಗಿ, ಶ್ರೀ MY ಬೂದಿಯಾರ್, ಶ್ರೀಶೈಲ್ ಉಮ್ನಾಬಾದಿ, रमेश जाधव, SS सिन्नू, आदि कुमार, AS बिरादर, मल्लू कट्टी, मल्लू नाटिका, मल्लू कलमुशना, राजू अड़पर, GS गिरनीवटर, MA बारवान, टेक्निकल MS बेटी, सुरेश तंबाके, संतोष मुरगानवर, ಪೊಲೀಸ್ ಸಿಬ್ಬಂದಿಗಳಿಗೆ ನಮ್ಗೆ ಇಷ್ಟ ಇದು ಮಾಡ್ಕೊಟ್ಟಿರೋದಕ್ಕೆ ಅವ್ರು ಎಷ್ಟು ಚೇರ್ಮನೆ ಆಗಿರೋ ಸಾರಲ್ಲ ನಾವು ತುಂಬ ಕೃತಜ್ಞತೆ ನಾವು ಒಂದೊಂದು ಗ್ರಾಮ ಬಂದು ನಾವು ರೈತರು ಸರ್ ಅಷ್ಟೊಂದು ತಗೋಬೇಕಾದ್ರೆ ನಮ್ಗೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಇಷ್ಟು ನಮಗೆ ನಾವು ಮಾಡಿದ್ದಕ್ಕೆ ಈ ವಿಜಯಪುರ ಪೊಲೀಸ್ ತಂಡಕ್ಕೆ ಮತ್ತು CP ಸರ್ ಅವ್ರ ಟೀಮ್ಗೆ
ಎಷ್ಟು ಕೃತಜ್ಞ ನನಗೆ ಮಾತಾಡೋಕ್ಕೂ ಆಗ್ತಿಲ್ಲ ಅಂತ ತುಂಬ ಬರ್ತಾ ಇದೆ ಸರ್. ತುಂಬ ಥ್ಯಾಂಕ್ಸ್ ಸರ್, ನಿಮಗೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಇದೇ ರೀತಿ ನಮ್ಮಂಥ ಹೆಣ್ಮಕ್ಳಿಗೆ ನ್ಯಾಯ ಒದಗಿಸ್ಕೊಡ್ತೀರಾ. ಈ ಬಿಜಾಪುರ ತಂಡನೇ ಅಂದರೆ ಈ ಮನಗುಳಿ ಬ್ಯಾಂಕಿಂದ ಏನಾಗಿದೆ ಅದೊಂದು ದೊಡ್ಡ ಇಶ್ಯೂನೇ ಆಗಿತ್ತು ಸರ್. ಅದನ್ನು ನೀವು ಅದನ್ನು ಸಕ್ಸಸ್ ಮಾಡಿಕೊಟ್ಟಿದ್ದೀರಾ. ನಮ್ಮಂಥ ಹೆಣ್ಮಕ್ಳು ಬಂಗಾರ ಎಷ್ಟೋ ಜನ ಕಳ್ಕೊಂಡಿದ್ದೀವಿ ನಾವು. ಅದು ನಮ್ಗೆ ವಾಪಸ್ ನಂಗೆ ಕೊಡಿಸ್ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸಹ. ಇದೇ ರೀತಿ ನಮ್ಮ ಕುಟುಂಬಕ್ಕೂ ಆಮೇಲೆ ನಮ್ಮ ತಂದೆ ತಾಯಿಗೂ ಪ್ರತಿಯೊಬ್ಬರು ಪೊಲೀಸ್ ಸಿಬ್ಬಂದಿ ಇದಕ್ಕೆ ಕಾರಣರಾಗಿರುವಂಥ ಪ್ರತಿಯೊಬ್ಬರು ಪೊಲೀಸ್ ಸಿಬ್ಬಂದಿಗಳಿಗೂ ನಾನು ತುಂಬ ಹೃದಯದಿಂದ ಧನ್ಯವಾದಗಳು ಮತ್ತು ಥ್ಯಾಂಕ್ಸ್ ಹೇಳ್ಕೊಡ್ತೀನಿ ಸರ್. ಒಳ್ಳೇದಾಗಲ್ಲ. ನೆಕ್ಸ್ಟ್ ಟೈಮ್ ಎಚ್ಚರಿಕೆ ಇದೆ. ಇದೊಂದು ಪಾಠ ಆಯಿತು ಸರ್. ನಮ್ಮ ತಪ್ಪನ್ನ ನಿಮ್ಮ ಜವಾಬ್ದಾರಿಯಾಗಿ ತಗೊಂಡು ಅದು ನಮ್ಗೆ ವಾಪಸ್ ನಮ್ಮ ವಸ್ತು ನಮ್ಗೆ ಸಿಗಿಸ್ಕೊಡ್ತಿರೋದಕ್ಕೆ ಮತ್ತೆ ಮತ್ತೆ ನಿಮ್ಗೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್. ನೀವು ಹೆಂಗೆ ಮತ್ತು ವೆಂಟಿ ಬ್ಯಾಗ್ಗಳು ಹಾಕಿ ಇಟ್ಟಿದ್ದೀವಿ ಸರ್. ಅದು ಮನೆಗೆ ಹೋಗಿ ನೋಡ್ಬೇಡ ಆಮೇಲೆ ಎಷ್ಟು ದಿನ ಆಯ್ತು? ನಮ್ದು ಆಗಸ್ಟ್ 12 ಹ್ಯಾಂಡ್ ಓವರ್ ಮಾಡ್ತಾರೆ. ಕೋರ್ಟ್ ಪರ್ಮಿಷನ್ ನಿಮ್ಗೆ ಸರ್. ನಿಮ್ದು ಯಾವುದು? ಹೇಗೆ ಎಲ್ಲ ಈಗ ಸೇಮ್ ಮಾಡರ್ಸ್ ಸೊ ಅವರು ಕಂಪ್ಲೇಂಟ್ ಕೊಡೋಕ್ಕೂ ಹೆದರ್ತಾ ಇದ್ರು. ಅಂದರೆ ಪೊಲೀಸರು ಭಯಕ್ಕಾಗಿ ಅಂದರೆ ನನಗೆ ವಿಶ್ವಾಸ ಇತ್ತು ಪೊಲೀಸೆಲ್ಲ ನಮ್ಮ ಜನ ಏನು ಮಾಡ್ತಾರೆ ಬರ್ತಾರೆ ಪಂಚಾಂಗ ಕೇಳಕ್ಕೆ ಹೋಗ್ತಾರೆ. ಇಲ್ಲ ಅಂತಂದರೆ ದೇವರಿಗೆ ಹೋಗಿ ಕಟ್ತಾರೆ. ಅದನ್ನು ಮಾಡದೆ ನಾವು ಪೊಲೀಸ್ ಇಲಾಖೆಗೆ ನೇರ ಬಂದಿದೆ ಅಂತಂದ್ರೆ ಅದಕ್ಕೆ ಕಂಪಲ್ಸರಿ ನಿಮ್ಮ ಹತ್ರ ಸಿಂಗಮ್ಗಳನ್ನ ನಾವು ಚಲನಚಿತ್ರದಲ್ಲಿ ಮಾತ್ರ ನೋಡಿ ಯೂತ್ಸ್ ಎಲ್ಲ ಅವರಿಗೆ ಬೆನ್ನು ಹತ್ತಾ ಇದ್ದಾರೆ. ಬಟ್ ರಿಯಲ್ ಸಿಂಗಮ್ಗಳು ನೀವು ಇಲ್ಲಿದ್ದೀರಿ ಅದನ್ನು ನಾವು ಮರ್ತಾ ಹೋಗ್ತಾ ಇದ್ದೀವಿ. ಜನರಿಗೆ ಅವೇರ್ನೆಸ್ ಕೊಡಲಿಕ್ಕೆ ಏನು ಬಯಸ್ತಾ ಇದ್ದೀವಿ ಅಂತಂದರೆ ನಾವು ಏನಾದರೂ ವಸ್ತುಗಳನ್ನು ಕಳ್ಕೊಂಡಿಲ್ಲ ಅಂತಂದರೆ ಮೊದಲು ಪೊಲೀಸರಿಗೆ ನಾವು ತಿಳಿಸ್ಬೇಕು. ಕಂಪ್ಲೇಂಟ್ ಕೊಡೋದು ನಮ್ಮ ಕರ್ತವ್ಯ. ಅದನ್ನು ನೀವು ಹುಡುಕೊಡೋದು ನಿಮ್ಮ ಜವಾಬ್ದಾರಿಯಾಗಿ ನೀವು ತಗೊತಾ ಇದ್ದೀರಲ್ಲ. ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಸರ್. ಅಂದರೆ ನನಗೇನು ಈ ಜನರಿಗೆ ಒಂದು ಪೂರ್ವಾಗ್ರಹ ಪೀಡಿತ ಆಗ್ಬಿಡ್ತಾರೆ, ಸಿಗೋದೇ ಇಲ್ಲ ಏನೋ ಆ ಥರ ಅಂತಂದರೆ ಇಲ್ಲ ನಿಜಕ್ಕೂ ನಾವು ಟ್ರೀಟ್ ಮಾಡಿದ ರೀತಿಯನ್ನು ನಾನು ನೋಡಿದೆ. ಅಂದರೆ ನಾನು ಒಂದು ಕವಿತೆಗಳನ್ನು ಬರೀತಾ ಇರ್ತೀನಿ. ಸೊ ನಾನು ಬಂದರೆ ಇಲ್ಲಿನ ಅವೇರ್ನೆಸ್ ಹೇಗಿದೆ, ಇಲ್ಲಿ ವಾತಾವರಣ ಹೇಗಿದೆ ಅಂತ ನಾನು ಬಂದಾಗ ನಾನು ಭಾಳ ಚೆನ್ನಾಗಿ ನಡೆಸ್ಕೊಂಡ್ರು. ಇಲ್ಲಿ ನಾನು ಮನ್ಗುಳಿ PS ಅವ್ರ ಹೆಸರು ಕೂಡ ನನಗೆ ಗೊತ್ತಿಲ್ಲ. ಅವ್ರ ಹೆಸರು ಕೂಡ ಗೊತ್ತಿಲ್ಲ ಸರ್. ಅವರಿಗೆ ಬಂದು ನಾನು ಧನ್ಯವಾದ ಹೇಳಿದಾಗ ನಾನು ಮತ್ತೆ ಆಕೆ ನಡಕ್ತಾ ಇದ್ರು. ಅವರಿಗೆ ಅವ್ರ ತಾಯಿ ಥರ ಅವ್ರನ್ನು ಸಂತೈಸಿ ಕಳಿಸಿದ್ರು. ಇಲ್ಲ ಮನೆಗೆ ಸಿಕ್ಕಿದೆ ತಗೊಂಡು ಹೋಗ್ರಿ ಅಂತ ಹೇಳಿದ್ರು. ಆಮೇಲೆ ಅವಧಿ ಸರ್ ಹತ್ರ ಹೋದಾಗ ಹಿರಿಯರು ಅದಾರ ಅಂತೇಳಿ ನಮ್ಮನ್ನು ಎದ್ದಿಳಿಸಿ ಅವಾಗೇ ಬಂದು ಮಾತಾಡಿದ್ರು ಸರ್. ಅಂದರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಘನತೆಯಲ್ಲಿ ನೀವು ಎಷ್ಟು ಎತ್ತರದಲ್ಲಿ ಇರ್ತೀರಿ ಅಥವಾ ಚಿಕ್ಕವ್ರ ಥರ ಬಂದ್ಬಿಟ್ಟು ನಮ್ಮ ಸಲಹೆಗಾರ ಹೇಳ್ತೀವಿ ಅಂತಂದ್ರೆ ನಾನು ಎಷ್ಟು ರುಢಿ ಹಾಕ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಾನು ಮಾತಾಡ್ಲಿಕ್ಕೆ ನಿಜವಾಗೂ ಬರ್ತಾ ಇಲ್ಲ ಇವತ್ತು. ಸೊ ನಾನು ಎಲ್ಲ ಪೊಲೀಸ್ ಇಲಾಖೆಗೆ ಇಸ್ಕೊಂಡು ಹಾಸ್ಯನ ಹಿಡಿದ್ಬಿಟ್ಟಿದ್ರು. ಇನ್ನೊಂದೇನು ವಸ್ತುಗಳಿಗೆ ಸ್ವಲ್ಪ ಕಳ್ಕೊಳ್ಳಿಕ್ಕೂ ಹೋಗ್ತಿರ್ತಾರೆ, ಅದನ್ನೇ ಹಾಸಿಗೆ ಹಿಡಿದ್ಬಿಡ್ತಾರೆ. ಅದನ್ನು ಕೂಡ ಮಾಡಬಾರ್ದು ಅಂತ ಸಾಧ್ಯತೆ ಇದೆ. ಅಂದರೆ ನಾವು ನಮ್ಮ ತಪ್ಪಿನಿಂದ ಆಗಿರ್ಬೋದು, ನಮ್ಮ ಅಜಾಗೃತಿಯಿಂದ ಆಗಿರೋದನ್ನ ಎಲ್ಲರಿಗೂ ಪೊಲೀಸ್ ಇಲಾಖೆ ನಾನು ಇಲ್ಲಿ ಬಂದು ಯಾರು ಸಿಗ್ತೀನಿ ಅಂತ ಪಾಪ ನಿಮ್ಗೆ ಗೊತ್ತಿರಲ್ಲ, ನಾನೇನು ಅಂತ ಗೊತ್ತಿರಲ್ಲ. ಆದರೂ ನಾವು ನಿಮ್ಮನ್ನೆಲ್ಲ ಕರೆಯೋದು ಅಷ್ಟು ಒಳ್ಳೆಯದಲ್ಲ. ನಾವು ಕೂಡ ಎಚ್ಚರಿಕೆಯಿಂದ ಇರಬೇಕಾಗಿದ್ದು ಕೂಡ ನಮ್ಮ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿದೆ. ಸೊ ನಾವು ಸಾಮಾಜಿಕವಾಗಿ ಜವಾಬ್ದಾರಿ ತಗೊಂಡು ನಾಗರಿಕರನ್ನ ಜವಾಬ್ದಾರಿಯಿಂದ ನಡೆಸ್ಕೊತಾ ಇರೋದು ಭಾಳ ನಮಗೆ ಖುಷಿ ಬಂದಿದೆ. ಎಲ್ಲರಿಗೂ ಸೆಲೆಕ್ಟ್ ಮಾಡ್ತಾ ಇದ್ದೀವಿ ಪೊಲೀಸರು. ಹೋಗ್ಬಿಡುದು. ಇವ್ರ ಪ್ರಕರಣ ಆದ ಮೇಲೆ ಇದು ಕೇಸು ಔಟ್ಕಮ್ ಆಗಿರೋ ಡಿಟೆಕ್ಷನ್ ಎಲ್ಲರೂ ಮೋಸ್ಟ್ಲಿ ಎಕ್ಸ್ಪರ್ಟ್ ಇನ್ ಹೀರೋ ಆ್ಯಂಡ್ ಹೋಂಡಾ ನೀವು ಹೇಳಿದಾಗೆ ಮೋಸ್ಟ್ಲಿ ಚಾವಿದು ಇರ್ಬೋದು. ನಮ್ಮದು ಕಡೆ 3 ವರ್ಷ ಸರಿ. ಕಂಪ್ನಿಗವ್ರು ಮಾತಾಡಿ ಅವ್ರಿಗೆ ಅವ್ರ ಗಮನಕ್ಕೆ ತರಬೇಕು. ಹೌದು, ರೀಸೇಲ್ ವ್ಯಾಲ್ಯೂನೇ ಇರ್ಬೋದು. ಒಂದು ಮಾಡಸ್ ಅಪ್ರೆಂಡಿಗೆ ಇವ್ರದ್ದು ಡೈರೆಕ್ಟ್ ಏನಾದರೂ ಮಾಡ್ತಾ ಇದ್ದಾರೆ.
ನಮ್ಮ ಅಬ್ಸರ್ವೇಷನ್ ಸರಿ ಇದೆ There is something with, ಸ್ಕೂಟರ್ ಕಳ್ತನ ಮಾಡಿದ್ರು ಸರ್. ಆಕ್ಟಿವಾ ಎಂದು ಕಳ್ತನ ಮಾಡಿದ್ ನಾ ಎಂದು ನೋಡಿಲ್ಲ.